ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸದ್ಯಕ್ಕೆ ರಾಜ್ಯದಲ್ಲಿ ನಡೆಯುತ್ತಿರುವ 2 ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗಳು ಸದ್ಯಕ್ಕೆ ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಅದರಲ್ಲೂ ಕೂಡ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಹಂಚಿಕೆ ವೇಳೆ ಅಲ್ಪಸಂಖ್ಯಾತ ಸಮುದಾಯದ ಬಾಂಧವರು ಮುನಿಸಿಕೊಂಡಿದ್ದು, ಆ ಒಂದು ಪರಿಣಾಮ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಮೇಲೂ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿನ ಮುಸ್ಲಿಂ ಸಮಾಜದ ಬಾಂಧವರು ಬಾಗಲಕೋಟೆಯ ಮುಸ್ಲಿಂ ಸಮಾಜದ ಬಾಂಧವರಿಗೆ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸದಂತೆ ಮನವಿ ಮಾಡಿದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಬಾಗಲಕೋಟೆಯ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಅಯ್ಯೂಬ್ ಪುಣೇಕರ್ ಸೇರಿದಂತೆ ಮುಸ್ಲಿಂ ಸಮಾಜದ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ಏನ್ ಮಾತನಾಡ್ತಾರೆ ನೋಡೋಣ. ಅಯ್ಯೂಬ್ ಸರ್, ಸದ್ಯಕ್ಕೆ ತಮಗೆ ವಿಷಯ ಗೊತ್ತಿದೆ ಅನ್ಸುತ್ತೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಚುನಾವಣೆಯಲ್ಲಿ ತಾವು ಯಾರನ್ನ ಬೆಂಬಲಿಸ್ತೀರಿ? ದಾವಣಗೆರೆಯಲ್ಲಿ ನಡೆದಂತಹ ಘಟನೆ ಇಲ್ಲಿ ಪರಿಣಾಮ ಬೀರುತ್ತಾ? ದಾವಣಗೆರೆಗೆ ಬಾಗಲಕೋಟೆಗೆ ಆಕಾಂಕ್ಷೆ ಬಹಳ ದೂರ ಐತೆ. ದಾವಣಗೆರೆ ಬೇರೆ ಬಾಗಲಕೋಟೆ ಬೇರೆ ಅಲ್ಲ. ಅಲ್ಲಿ ಜನ ಇರುವುದು ದಾವಣಗೆರೆಯಲ್ಲಿ, ಬಾಗಲಕೋಟೆ ಜನ ಇರುವುದು ನಾವು ಇಲ್ಲಿ. ದಾವಣಗೆರೆಗೆ ಅದಕ್ಕೆ ತಮಗೆ ಸಂಬಂಧ ಇಲ್ಲ. ಯಾಕಪ್ಪ ಅಂದ್ರೆ ದಾವಣಗೆರೆ ಅಂದ್ರೆ ಅಲ್ಪಸಂಖ್ಯಾತ ತೀರಿ ತಯಾರಲ್ಲಿ ಅಲ್ಲಿ ನಮ್ ಜನ ಬಹಳ ಐತಿ ತಯಾರ. ಮುಂದಿನ ಜನ 28ಕ್ಕೆ ಏನಿದೆ ನಾವೊಂದು ಆಕಾಂಕ್ಷೆ ಹಾಕಿ ಕೇಳ್ಬೇಕಂತ ನಮ್ದೊಂದು ಇದನ್ನೇ ಇದೆ. ಬಾಳ ಮತಕ್ಷರಕ್ಕೆ ಈ ಸಲ ಆಕಾಂಕ್ಷೆ ಎಲೆಕ್ಷನ್ ಇದೆ, ಬೈ ಎಲೆಕ್ಷನ್ ಐತೆ. ಇದೇನ್ ತೊಂದರೆ ಘಟನೆ ಮಾಡಬಾರ್ದಾಗೈತಿ, ನಾವ್ ಏನು ಕೇಳಿಲ್ಲ. ಮುಂದಿನ ಜನ ಈ ಸಲ 28ಕ್ಕೆ ಇದೆ ಇದು ಎಲೆಕ್ಷನ್, ಬೈ ಎಲೆಕ್ಷನ್ ನಾವು ಉಮೇಶ್ ಮೀಟಿಂಗ್ ಮಾಡ್ತೀವಿ. ಬರುವಂತ ದಿನ 28ಕ್ಕೆ ಏನೈತಿ ನಾವು ಒಂದು ಕಾಂಗ್ರೆಸ್ಸಿಗೆ ಹೈಕಮಾಂಡ್ಗೆ ನಾವು ಮನವಿ ಮಾಡ್ಕೋತೇನೆ. 28ಕ್ಕೆ ಆಕಾಂಕ್ಷೆ ನಾಮ್ ಕೊಡ್ರಿ ಅಂತ ನಾವು ಕೇಳ್ಕೊತೀವಿ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡ್ಬೇಕಂತ ನಾವು ಕೇಳ್ಕೊತೀವಿ. ಈ ಎಲೆಕ್ಷನ್ ಐತಿ ಎಲ್ಲಾ ನಮ್ಮ ಮುಸಲ್ಮಾನ ಬಾಂಧವರು ಏನೈತಿ ಎಲ್ಲಾ ಸಮಾಜ ಇಡೀ ಸಮಾಜ ಕೊಡ್ಕೆ ಐತಿ. ಉಮೇಶ್ ಮೀಟಿಂಗ್ ಗೆಲುವು ನಿಚ್ಚ, ಅವ್ರಿಗೆ ವೋಟ್ ಹಾಕುವುದು ನಿಚ್ಚ. ಸರ್, ತಾವೇನ್ ಹೇಳ್ತೀರಿ ಈ ಘಟನೆ ಬಗ್ಗೆ? ಇಲ್ಲಿ ಕಾಂಗ್ರೆಸ್ ನ ಬೆಂಬಲಿಸ್ತೀರಾ ಅಥವಾ ಬಿಜೆಪಿ ಬೆಂಬಲಿಸ್ತೀರಾ? ಈ ದಾವಣಗೆರೆ ಘಟನೆ ಬಗ್ಗೆ ಏನ್ ಹೇಳ್ತೀರಿ? ಬಾಗಲಕೋಟೆ ಪರಿಣಾಮ ಬೀರುತ್ತಾ? ದಾವಣಗೆರೆದು ಮತಕ್ಷೇತ್ರನ ಬೇರೆ, ಬಾಗಲಕೋಟೆ ಮತಕ್ಷೇತ್ರನ ಬೇರೆ. ಮತ್ತೊಂದೇನಂತಂದ್ರೆ ಮಿಟಿ ಮನೆತನದವರು, ಮಿಟಿ ಸಾಹೇಬರು ಯಾವತ್ತು ಮುಸ್ಲಿಂ ಸಮಾಜಕ್ಕೆ ತನ್ನ ಕುಟುಂಬದ ಗತೆ ನೋಡ್ಕೊಂಡು ಬಂದಿದ್ದಾರೆ. ನಮ್ಮ ಮುಸ್ಲಿಂ ಸಮಾಜ ಮುಖಂಡರು ನಾವು ಯಾರು ಹೋದ್ರು, ನಾವು ಏನೋ ಕೆಲಸ ತಗೊಂಡ್ ಹೋದ್ರು ತಮ್ಮ ಕೆಲಸ ಅಂತ ತಿಳಿದುಕೊಂಡು ಬೇಸಿ ಅವ್ರು ಕೆಲಸ ಮಾಡ್ಕೊಂಡ್ ಬಂದಾರೆ. ಅದಕ್ಕೇನೈತಲ್ಲ, ಆ ಮಿಟಿ ಸಾಹೇಬ್ರನ್ನ ಅವ್ರಿಗೆ ಉಮೇಶ್ ಮಿಟಿ ಅವ್ರನ್ನ ಏನ್ ಟಿಕೆಟ್ ಕೊಟ್ಟಿದ್ದಾರೆ ಅವ್ರನ್ನ ಆರಿಸಿ ತಗೊಂಡ್ಬರ್ತೀವಿ. ಮತ್ತ ನಾವ್ ಎಲ್ಲಾರು ಮುಸ್ಲಿಂ ಸಮಾಜದವ್ರು ಅವ್ರಿಗೆ ಬೆಂಬಲಿದೆ. ಮತ್ ಇದು ಟಿಕೆಟ್ ಬೇರೆದವ್ರಿಗೆ ಏನಾರು ಕೊಟ್ಟಿದ್ದಿದ್ರೆ ಅದು ಸ್ವಲ್ಪ ಇಫೆಕ್ಟ್ ಆಗ್ತಿತ್ತು. ಸಿಕಂದರ್ ಅತನಿ ಅವರಿದ್ದಾರೆ. ಈಗ ಸದ್ಯಕ್ಕೆ ನಿಮ್ಮ ದಾವಣಗೆರೆ ಮುಸ್ಲಿಂ ಬಾಂಧವರು ಹೇಳಿದ್ದು ಇಲ್ಲಿ ಅಪ್ಲೈ ಆಗೋದಿಲ್ಲ ಅಂತ ನಿಮ್ಮ ಇತರ ಮುಖಂಡರ ಮಾತು, ತಾವೇನ್ ಹೇಳ್ತೀರಿ? ಅದು 100ಕ್ಕೆ 100 ಸತ್ಯ. ಯಾಕಂದ್ರೆ ಬಾಗಲಕೋಟೆಯಲ್ಲಿ ನಾವು ಈಗಾಗ್ಲೇ ಮಿಟಿ ಕುಟುಂಬಕ್ಕೇನೆ ಟಿಕೆಟ್ ಕೊಡಬೇಕಂತ ಮೊದಲಿಂದಲೂ ನಾವು ಆಕ್ಷೇಪಣೆ ಮಾಡ್ಕೋತ ಬಂದೀವಿ. ಆಮೇಲೆ ಇಲ್ಲಿ ಬಂದಂತ ವೀಕ್ಷಕರಿಗೆ ಮಿಟಿ ಕುಟುಂಬದ ಯಾವುದೇ ವ್ಯಕ್ತಿಗೆ ನಾವು ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರ್ತಕ್ಕಂತ ಸುದ್ದಿಗಳನ್ನ ನಂಬಿ ಬಾಗಲಕೋಟೆಗೆ ದಾವಣಗೆರೆಗೆ ಹೋಲಿಸುವಂತ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು. ಅಲ್ಲಿ ಮುಸ್ಲಿಂ ಸಮಾಜದ ಬಂದವರು ತಮ್ಮ ಜೊತೆ ಯಾವುದೇ ರೀತಿ ಸಂಪರ್ಕ ಇಲ್ಲ, ಏನೂ ಇಲ್ಲ. ಅದು ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರಕ್ಕಾಗಿ ಮಾಡ್ತಕ್ಕಂಥ ಕೆಲಸಗಳು. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ನಡೆಸಿರುವಂತಹ ಬೆಳವಣಿಗೆಗಳು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನ ಬೀರುವುದಿಲ್ಲ. ಆದರೆ ಬರುವಂತಹ 2028ರ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಬಾಗಲಕೋಟೆ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರಿಗೆ ಟಿಕೆಟ್ ನೀಡಬೇಕು ಎನ್ನುವುದು ಸದ್ಯಕ್ಕೆ ಬಾಗಲಕೋಟೆಯ ಅಲ್ಪಸಂಖ್ಯಾತ ಮುಖಂಡರ ಮಾತಾಗಿದೆ. ಬಾಗಲಕೋಟೆಯಿಂದ ಸೋಮಶೇಖರ್ ಪೂಜಾರ್, ಜಿ ನ್ಯೂಸ್ ಕನ್ನಡ.